ಮೊದಲು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಾಳು ಹಾಕಿ ಚಿಟಪಿಟ ಅಂದಮೇಲೆ ಬಾಳೆಕಾಯಿ ಹಾಕಬೇಕು. ಬಾಳೆಕಾಯಿ ಒಂಚೂರು ಫ್ರೈ ಆದಾಗ ಈರುಳ್ಳಿ ಹಾಕಬೇಕು. ಈ ಕಡೆ ಗ್ರೌಂಡ್ ನಟ್ ಕಡಲೆಕಾಯಿ ಬೆಳ್ಳುಳ್ಳಿ ಹುರ್ಕೋಬೇಕು. ಇದೊಂದು ಸ್ವಲ್ಪ ಕೆಂಪಗಾದ್ಮೇಲೆ ಸ್ಟವ್ ಆರಿಸ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡಿದ್ದೀನಿ. ಬೆಂದಿರೋ ಬಾಳೆಕಾಯಿಗೆ ಹಾಕ್ತಾಯಿದ್ದೀನಿ. ಇದು ಗ್ರೌಂಡ್ ನಟ್ ಮತ್ತು ಬೆಳ್ಳುಳ್ಳಿ ಡ್ರೈ ಹಾಕಿದ್ದೀನಿ. ಈಗ ಹೆಚ್ಚಿಕೊಂಡಿರೋ ಟೊಮೆಟೊನ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಟೊಮೆಟೊ ಬೇಕು. ಹಾಗೆ ಕರಿಬೇವನ್ನು ಸೇರಿಸಿದ್ದೀನಿ. ಟೊಮೆಟೊ ಇದೆ ನೋಡಿ, ಹಾಫ್ ಫ್ರೈ ಆಗಿದೆ. ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ ಪುಡಿ, ಹಳದಿ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನು ಸ್ಟವ್ ಆಫ್ ಮಾಡ್ತೀನಿ. ಎಮ್ಮಿ ಬಾಳೆಕಾಯಿ ಸಬ್ಜಿ ರೆಡಿ. ಇದು ರೈಸ್ಗೂ ಚಪಾತಿಗೂ ಎರಡೂ ಚೆನ್ನಾಗಿರುತ್ತೆ. ಬಾಳೆಕಾಯಿ ಸಬ್ಜಿ ರೆಡಿ.